ಸ್ನೇಹಿತರೆ, ವೆಸ್ಟೇಜ್ ಕಂಪನಿಯ ಇನ್ನೊಂದು ಮಹತ್ವಪೂರ್ಣವಾದಂಥ ಹಾಗೂ ರೈತರಿಗೆ ವರ ಅಂತ ನಾವು ಪರಿಗಣಿಸುವಂಥ ಪ್ರಾಡಕ್ಟ್ ಏನಪ್ಪಾ ಅಂತಂದರೆ ಅಗ್ರಿ ಅಕ್ವಾಜೆಲ್ ಅಂತ. ಈ ಪ್ರಾಡಕ್ಟ್ ಬಗ್ಗೆ ಮೊದಲು ಅವರು ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ನಾನು ಇದ್ರ ಬಗ್ಗೆ ನಿಮಗೆ ಭಾಷಾಂತರ ಮಾಡ್ತಾ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. हेलो दोस्त, मेरा नाम नरेंद्र सिंह है और मैं आज आपको एग्री एक्वाजेल के बारे में बताने जा रहा हूँ। एग्री एक्वाजेल के बारे में बात करूँ तो जैसा नाम ही है एक्वाजेल, ये पानी को जेल बनाने का काम करता है। और अगर हम बात करें खेतों में तो ये हमारे खेतों में 50% को पानी की बचत करता है, फिर 40% फर्टिलाइजर की बचत करता है। ये अपनी क्षमता से 500 गुना पानी को एब्जॉर्ब करके रखता है। तो आइए हम आपको देखते हैं कि ये इसका डेमो राइट। जब मैं ಸ್ನೇಹಿತರೆ, ಇದು ಹೆಸರು ಹೇಳ್ದಂಗೆ ಅಗ್ರಿ ಅಕ್ವಾಜೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಕಂಟೆಂಟ್ ಒಳಗಡೆ ಏನಿದೆಪ್ಪ ಅಂತಂದ್ರೆ ನೀರನ್ನ ಏನಪ್ಪಾ ಅಂದ್ರೆ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಈ ಕಂಟೆಂಟ್ ಒಳಗಡೆ ಇರೋದ್ರಿಂದ ಈ ಶುಷ್ಕ ಬೇಸಾಯ, ಒಣ ಬೇಸಾಯ ಅಥವಾ ಹನಿ ನೀರಾವರಿ ಏನು ವ್ಯವಸಾಯ ಮಾಡ್ತಿದ್ದಲ್ಲ ಅವ್ರಿಗೆ ಇದು ತುಂಬಾ ಬೆನಿಫಿಟ್ ಆಗುವಂಥದ್ದು. ಯಾಕಪ್ಪ ಅಂತಂದ್ರೆ ಇದು ತನ್ನ ಕ್ಷಮತೆಗಿಂತ 50% ಅಧಿಕವಾಗಿ ನೀರನ್ನ ಹೋಲ್ಡ್ ಮಾಡಿಟ್ಕೊಳ್ತದೆ. ಮತ್ತೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀರಿನ ಪದೇ ನೀರನ್ನ ನೀವು ಹಾಯಿಸುವಂತ ಸಮಸ್ಯೆಯಿಂದ ಕೂಡ ನಿಮಗೆ ಪರಿಹಾರವನ್ನು ಕೂಡ ಕೊಡುತ್ತೆ. ಇದ್ರ ಬಗ್ಗೆ ಈಗ ಲೈವ್ ಡೆಮೋ ತೋರಿಸ್ತಾರೆ, ಹೇಗೆ ಅಂತ ನೋಡೋಣ. तो सबसे पहले मैं इस डेमो में दिखा रहा हूँ, ये हमने पानी ले लिया और खेतों में हम जब दिखाते हैं सर ना, तो ये मिट्टी के साथ में हम 2 गिलासों में मिट्टी दोनों में डाल के एक में मिक्स कर दिया, एक में नॉर्मल रखते हैं। तो वहाँ पे बेटर किसान को समझ में आता है। एक तो लिक्विड बन के मिट्टी वैसे ही है। अब ये देख सकते हो, इसमें हमने डाल दिया एक्वाजेल, जो कि ये पाउडर फॉर्म में है। ये आप देख सकते हो पाउडर फॉर्म में है, हमने इसमें डाल दिया। अब आप इसका यूज देखिए कि कैसे ये काम करता है। ನೋಡಿ ಸ್ನೇಹಿತರೆ, ಈಗ ಅಗ್ರಿ ಅಕ್ವಾಜೆಲ್ ಅನ್ನ ಈ ನೀರಿರುವಂತಹ ಒಂದು ಏನಪ್ಪಾ ಅಂದ್ರೆ ಗ್ಲಾಸ್ಗೆ ಹಾಕಿದ್ದಾರೆ. ಸೊ ಅದು ಏನಪ್ಪಾ ಅಂದ್ರೆ ವಿತಿನ್ 10 ಸೆಕೆಂಡ್ ಒಳಗಡೆ ಇದರಲ್ಲಿರುವಂತ ನೀರನ್ನ ಅಬ್ಸಾರ್ಬ್ ಮಾಡಿ ಇಟ್ಕೊಂಡಿದೆ. ನೋಡಿ, ಯಾವುದೇ ಕಾರಣಕ್ಕೂ ಇದು ನೀರು ಏನಪ್ಪಾ ಅಂದ್ರೆ ಒಂದು ಮಂಜುಗಡ್ಡೆ ಆಕಾರವಾಗಿ ಮಂಜುಗಡ್ಡೆ ಆಕಾರವನ್ನು ತೆಗೆದುಕೊಂಡಿದೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು ಪದೇ ನೀರನ್ನ ಹಾಯಿಸುವಂತದ್ದು ನಮಗೆ ಆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ. ಸೊ ಇಷ್ಟು ಪ್ರಮಾಣದ ನೀರು ನಾವೇನಪ್ಪಾ ಅಂದ್ರೆ ಈ ಕಬ್ಬಿನ ಗದ್ದೆಗೆ ಆಗಿರ್ಬೋದು, ಬಾಳೆಗಾಗಿರ್ಬೋದು, ಅಥವಾ ಭತ್ತಕ್ಕಾಗಿರ್ಬೋದು, ಅಥವಾ ಬೇರೆ ಅನ್ಯ ಬೆಳೆಗಳಿಗೆ ನಾವೇನಪ್ಪಾ ಅಂದ್ರೆ ನೀರನ್ನ ಹಾಯಿಸ್ತೇವೆ. ನಾವು ಈಗ ನಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಆದ್ರೂ ಕೆಲವೊಮ್ಮೆ ನಾವೇನಪ್ಪಾ ಅಂದ್ರೆ ಆ ನೀರನ್ನ ಎರವಲಾಗಿ ಅಥವಾ ಬಾಡಿಗೆಯಾಗಿ ನೀರನ್ನ ಪಡಿತೇವೆ. ಅವಾಗ ನಾವು ನೀರನ್ನ ಹಾಯಿಸುವಂತ ಕ್ಷಮತೆ ಏನಪ್ಪಾ ಅಂದ್ರೆ 1 ಸಾರಿ, 2 ಸಾರಿ, 4 ಸಾರಿ ಹಾಯಿಸೋದು. ಇದನ್ನ ಒಂದು 2 ಸಾರಿ ಹಾಯಿಸಿದ್ರೆ ನೀರು ಚೆನ್ನಾಗಿ ಹೋಲ್ಡ್ ಮಾಡುತ್ತದೆ ನಮ್ಮ ಭೂಮಿಯಲ್ಲಿ ಅನ್ನೋದನ್ನ ಇದನ್ನ ನಾವು ಲೈವ್ ಆಗಿ ನೋಡಬಹುದು. ಸೊ ಇದು ತನ್ನ ಕ್ಷಮತೆಗಿಂತ ಜಾಸ್ತಿ ನೀರನ್ನ ಹೋಲ್ಡ್ ಮಾಡುತ್ತಂತಂದ್ರೆ ಯಾವ ತರ ತಿಳ್ಕೊಬೇಕಂದ್ರೆ ಥೋड़ा पानी डालो। अब इसमें हम और पानी डालेंगे। ये अपनी क्षमता से 500 गुना 5x पानी को एब्जॉर्ब करेगा। ತನ್ನ ಕ್ಷಮತೆಗಿಂತ 500 ಪಟ್ಟು ನೀರನ್ನ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಈ ಅಗ್ರಿಜೆಲ್ ಇದೆ. ಸೊ ಈಗ ಮೊದಲು ನಾವೇನ್ ಮಾಡಿದ್ವಿ, ಇದು ಮಂಜುಗಡ್ಡೆ ಆಕಾರವಾಗಿ ಫಾರ್ಮ್ ಆಗಿತ್ತು. ಈ ಪುನಃ ಇದಕ್ಕೆ ನೀರು ಹಾಕಿದ್ದಾರೆ. ನೀರು ಹಾಕಿದ ನಂತರ ಇದೇನಾಗುತ್ತೆ, ಪುನಃ ನೋಡಿ ಕೇವಲ 10 ಸೆಕೆಂಡ್ ಒಳಗಡೆ ಪುನಃ ಜೆಲ್ ಆಗಿ ಪರಿವರ್ತನೆ ಆಯಿತು. ಸೊ ಇದರಿಂದ ಏನಾಗುತ್ತೆ, ನಮಗೆ ಪದೇ ನೀರ ಹಾಯಿಸುವಂತ ಸಮಸ್ಯೆಯಿಂದ ನಮಗೇನಪ್ಪಾ ಅಂದ್ರೆ ಒಂದು ಪರಿಹಾರ ಸಿಗುತ್ತೆ. ಸೊ ಈ ಅಗ್ರಿಜೆಲ್ ಏನ್ ಮಾಡುತ್ತಪ್ಪ ಅಂದ್ರೆ ತನ್ನ ಕ್ಷಮತೆಗಿಂತ 500 ಪಟ್ಟು ಹೆಚ್ಚು ನೀರನ್ನ ಹೋಲ್ಡ್ ಮಾಡಿಟ್ಕೊಳ್ತದೆ. राइट, अब ये हम देख सकते हैं कि इसका यूज कैसे कर सकते हैं। ये हम इसका यूज करेंगे जब हम खेत की तैयारी करते हैं, तो उसमें हम 1 एकड़ में 1 से 2 kg इसका यूज कर सकते हैं। फसल के ऊपर डिपेंड करता है। ಇದನ್ನ ಬಳಸುವಂತ ವಿಧಾನ ಯಾವ ತರಪ್ಪ ಅಂದ್ರೆ ಅಗ್ರಿಜೆಲ್ 1 ಎಕರೆಗೆ 1 से 2 kg 1 ರಿಂದ 2 kg ತನಕ ನಾವು ಬಳಸಬಹುದು. 1 ಎಕರೆಗೆ 1 ರಿಂದ 2 kg ತನಕ ಬಳಸಬಹುದು. और 1 ईयर तक इसका यूज हो सकता है। ಒಂದು ವರ್ಷದವರೆಗೂ ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇರ್ತದೆ. 1 ईयर अगर खेत में हम डाल रहे हैं ना, तो 1 ईयर काम करता है। ಒಂದು ವರ್ಷದವರೆಗೂ ಕೆಲಸ ನಿರ್ವಹಿಸುತ್ತದೆ ಇದು. तो ये प्रेजेंटेशन हमारा था। तो ये डेमो भी हमारा कंप्लीट हुआ। और अगर आपको कोई और जानकारी लेनी हो तो सर से आप कंसल्ट कर सकते हैं।
ನೋಡಿ ಇದು ಅಗ್ರಿಜೆಲ್ ಶುಷ್ಕ ಬೇಸಾಯ, ಹನಿ ನೀರಾವರಿ, ಮತ್ತೆ ಯಾರು ನೀರಾವರಿ ಏನು ಬೋರ್ವೆಲ್ ಮುಖಾಂತರ ಏನು ನೀರನ್ನ ಇದು ಮಾಡ್ತಿದ್ದಾರೆ ಅವರಿಗೆಲ್ಲ ಇದು ತುಂಬಾ ಅವಶ್ಯವಾಗಿ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ಅನ್ಬೋದು. ಯಾಕಪ್ಪ ಅಂದ್ರೆ ಈಗ ನಾವೆಲ್ಲ ಭೂಮಿಯಲ್ಲಿ ಅಂತರ್ಜಲ ನೋಡ್ಬೋದು, ಪ್ರತಿ ದಿನ ಅಂತರ್ಜಲ ಕ್ಷೀಣಿಸ್ತಾ ಹೋಗ್ತಿದೆ. ಭೂಮಿಯಲ್ಲಿ 1000 ಅಡಿ 900 ಅಡಿವರೆಗೂ ನಾವು ಬೋರ್ವೆಲ್ ಹಾಕಿ ಅಲ್ಲಿ ನೀರು ಸಿಕ್ಕರೂ ಅದು ಕೂಡ ನಾವೇನಪ್ಪ ಫ್ಲೋರೋಸಿಸ್ ಕಂಟೆಂಟ್ ಇರುವಂತ ವಾಟರ್ ಸಿಕ್ತಿದೆ. ಸೊ ಈ ತರ ಸಿಗುವಂತ ನೀರನ್ನ ಸದ್ಬಳಕೆ ಮಾಡ್ಬೇಕಂತಂದ್ರೆ ನಾವು ಅದನ್ನ ಪೋಲ್ ಮಾಡಿ ಸರಿಯಾಗಿ ಉಪಯೋಗ ಮಾಡ್ಬೇಕಂದ್ರೆ ಈ ವೇಸ್ಟೇಜ್ ಕಂಪನಿದ ಅಗ್ರಿ ಅಕ್ವಾಜೆಲ್ ಅನ್ನು ನಾವು ಬಳಕೆ ಮಾಡಿದ್ರೆ ನಾವು ಉತ್ತಮವಾಗಿ ಇಳುವರಿಯನ್ನು ಪಡಿಬಹುದು, ಒಳ್ಳೆ ಲಾಭವನ್ನ ನಾವು ಕೃಷಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು.